ನೋಡಿದ್ರಲ್ಲ ಸ್ನೇಹಿತರೆ, ಕೆಲವೊಂದು ಮರಿಗಳಿಗೆ ಬಣ್ಣ ಹಾಕಿ ಮತ್ತೆ ಗಾಡಿ ಕಡೆ ಕರ್ಕೊಂಡು ಗಾಡಿಗೆ ಲೋಡ್ ಮಾಡಬೇಕು ಅಂದ್ಕೊಂಡು ಗಾಡಿ ಕಡೆ ಹೋಗ್ತಾ ಇದ್ದೇವೆ. ಸೊ ಈ ಮರಿಗಳನ್ನ ಎಲ್ಲಿ ಕಳಿಸ್ಕೊಟ್ಟೆ, ಎಷ್ಟು ಮರಿಗಳಿತ್ತು ಟೋಟಲ್ ಆಗಿ, ಸೊ ಮರಿಗಳ ಕ್ವಾಲಿಟಿ ಹೇಗಿತ್ತು, ಸೊ ಇವರಿಗೆ ಮರಿಗಳನ್ನ ಎಷ್ಟನೇ ಟೈಮ್ ನಾನು ಕೊಡ್ತಾ ಇರೋದು ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ, ನಿಮಗೆ ಕ್ಲಾರಿಫೈ ಸಿಗತ್ತೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, 5 ಮರಿಗಳಿಗೆ ಬಣ್ಣ ಹಾಕಿದೆ. ಸೊ ಬೆಣ್ಣ ಮೇಲೆ 2 ಕಡೆ ಮಾರ್ಕಣ್ಣ ಮಾಡಿದ್ದೇನೆ. ಸೊ ಅದು ಕೂಡ ನನ್ನ ಕೇಸರಿ ಬಣ್ಣದಿಂದ ಗುರುತನ್ನು ಮಾಡಿದ್ದೇನೆ. ಸೊ ಎಲ್ಲ ಮರಿಗಳಿಗೂ ಬಣ್ಣ ಹಾಕಿ ಇನ್ನೇನು ಗಾಡಿಗೆ ಲೋಡ್ ಮಾಡಬೇಕು ಅಂದ್ಕೊಂಡು ಗಾಡಿ ಮುಂದೆ ನಿಂತ್ಕೊಂಡಿದೆ ನನ್ನ ಮರಿಗಳು. ಸೊ ತುಂಬ ಕ್ವಾಲಿಟಿಯುತವಾದಂಥ ಮರಿಗಳು. ಸೊ ಈ ಮರಿಗಳನ್ನ ಯಾವ ರೇಂಜಿಗೆ ಕೊಟ್ಟಿದ್ದೇನೆ ಅಂದರೆ, ತುಂಬ ಆಯ್ಕೆ ಮಾಡಿ ತುಂಬ ಕ್ವಾಲಿಟಿಯುತವಾದಂಥ ಮರಿಗಳನ್ನ ಆಯ್ದು ತೆಗೆದು ಕೊಟ್ಟಿದ್ದೇನೆ. ಇದು ಮರಿಗಳನ್ನ ಕಳಿಸಿಕೊಟ್ಟಿರೋದು ನೆಲಮಂಗಲ ಹತ್ತಿರ ಬರುವ ಸೊಂಡೆಕೊಪ್ಪ ಅಂತ ಒಂದು ಊರು ಬರುತ್ತೆ. ಆ ಸೊಂಡೆಕೊಪ್ಪ ಊರಲ್ಲಿ ಮಹದೇವ್ ಮತ್ತು ಮೂರ್ತಿ ಅನ್ನೋರು ಇದ್ದಾರೆ. ಸೊ ಅವರಿಗೆ ಈ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಮಹದೇವ ಅಣ್ಣವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಬಟ್ ಮೂರ್ತಿ ಅನ್ನೋರು ಮಹದೇವ ಅಣ್ಣವರ ಚಿಕ್ಕಪ್ಪ. ಹಾಗಾಗಿ ಅವ್ರ ಚಿಕ್ಕಪ್ಪ ಅವರು ನನ್ನ ವಿಡಿಯೋಗಳನ್ನ ಫೇಸ್ಬುಕ್ಕಲ್ಲಿ ತುಂಬ ದಿನಗಳಿಂದ ನೋಡ್ತಿದ್ರಂತೆ. ಸೊ ರೀಸೆಂಟಾಗಿ ಅಂದರೆ ಒಂದು 15 ದಿನ ಅಂದರೆ ಇವರಿಗೆ ಮರಿಗಳನ್ನ ಕೊಡೋಕ್ಕಿಂತ ಮುಂಚಿತೆ ಅಂದರೆ ನಾಳೆಗೆ 15 ದಿನ ಆಗುತ್ತೆ ಆ ಮರಿಗಳನ್ನ ಕೊಟ್ಟು. ಅದು ನೆಲಮಂಗಲಕ್ಕೆ ಒಬ್ಬರಿಗೆ 4 ಮರಿಗಳನ್ನ ಕೊಟ್ಟಿದ್ದೇನೆ. ಆ ವಿಡಿಯೋ ಕೂಡ ನೀವು ನೋಡ್ಬೋದು. ನಾಳೆಗೆ 15 ದಿನ ಆಯ್ತು ಆ ಮರಿಗಳನ್ನ ಕೊಟ್ಟು. ಆ 4 ಮರಿಗಳನ್ನ ಕೊಟ್ಟಂಥ ವಿಡಿಯೋನ ನೋಡಿ ಅದೇ ಥರ ಮರಿಗಳು ಬೇಕು, ತುಂಬ ಚೆನ್ನಾಗಿರಬೇಕು, ಕ್ವಾಲಿಟಿಯುತವಾಗಿರಬೇಕು ಬ್ರದರ್. ನಿಮ್ಮ ಮರಿಗಳನ್ನ ನಾನು ದಿನಂಪ್ರತಿ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ. ಸೊ ತುಂಬ ಕ್ವಾಲಿಟಿಯುತವಾದಂಥ ಮರಿಗಳನ್ನ ಕೊಡ್ತೀರಾ, ತುಂಬ ಚೆನ್ನಾಗಿ ಮರಿಗಳನ್ನ ಕೊಡ್ತೀರಾ. ಹಾಗಾಗಿ ನನಗೂ ಕೂಡ ಅದೇ ಥರ ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ 4 ಮರಿ ನೆಲಮಂಗಲಕ್ಕೆ ಕೊಟ್ಟಂಥ ಮರಿಗಳ ರೇಂಜಿಗೆ ಸ್ವಲ್ಪ ಅದಕ್ಕಿಂತ ಇನ್ನೂ ಸ್ವಲ್ಪ ದಿಪ್ಪ ಇರೋ ಮರಿಗಳನ್ನ ಆಯ್ದು ತೆಗೆದು ಕೊಟ್ಟಿದ್ದೀನಿ. 2 ಮರಿ, ಸೊ ಒಂದು ಬ್ರೌನ್ ಇದೆ, ಒಂದು ಬ್ಲ್ಯಾಕ್ ಐಸ್ ಇದೆ. ಸೊ ಉಳಿಕೆದ ಮರಿಗಳೆಲ್ಲನೂ ವೈಟ್ ಆ್ಯಂಡ್ ವೈಟ್ ಆಗಿದೆ. ಸೊ ತುಂಬ ಕ್ವಾಲಿಟಿಯುತವಾದಂಥ ಮರಿಗಳು. ಇಂಥ ಮರಿಗಳನ್ನ ನಾನು ಆಯ್ಕೆ ಮಾಡೋದ್ರಲ್ಲಿ ತುಂಬ ಮುಂದೆನೇ ಇರ್ತೀನಿ. ಸೊ ಇಂಥ ಮರಿಗಳನ್ನೇ ನಾನು ಕೊಡೋದು. ಅದು ಬಿಟ್ಟು ನನಗೆ ಯಾರಾದರೂ ಫೋನ್ ಮಾಡಿ 6,000 ಕೊಡಿ ಮರಿನ, 5,000 ಕೊಡಿ, 7,000 ಕೊಡಿ, ನಾನು ಮರಿಗಳನ್ನ ಕೊಡೋದೇ ಇಲ್ಲ. ಯಾಕಂದರೆ ಅಂಥ ಮರಿಗಳು ಸೊ ನನಗೆ ಅದು ಸ್ಯಾಟಿಸ್ಫೈಡ್ ಆಗಲ್ಲ. ಯಾಕಂದರೆ ಆ ಮರಿಗಳು ತಾಳಿಕೆ ಅಂದರೆ ಸೊ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡುತ್ತೆ. ಅಂಥ ಮರಿಗಳನ್ನ ನಾನು ಕೊಡೋದಿಲ್ಲ. ನಾನು ಮರಿಗಳನ್ನ ಕೊಡೋದು ತುಂಬ ಚೆನ್ನಾಗಿರೋ ಮರಿಗಳನ್ನ ಕೊಡ್ತೀನಿ. ಹಾಗಾಗಿ ಸೊ ನಾನು ಎಲ್ಗಾ ಮರಿಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಲೋಡ್ ಮಾಡೋದು ಮತ್ತು ಕಳಿಸ್ಕೊಡೋದು ಮತ್ತು ನಾನು ವ್ಯವಹಾರ ಮಾಡೋದ್ರಲ್ಲಿ ತುಂಬ ಸ್ಪೀಡ್ ಇದೆ ನನ್ನ ಮಾರ್ಕೆಟಿಂಗು. ಹಾಗಾಗಿ ಸೊ ನಾನು ಮರಿಗಳನ್ನ ಚೆನ್ನಾಗಿರೋದು ಕೊಡೋದ್ರಿಂದ ಮರಿಗಳು ನನ್ನ ಹತ್ರ ತುಂಬ ಸೇಲ್ ಆಗುತ್ತೆ. ಅಂಥ ಮರಿಗಳನ್ನ ಆಯ್ದು ತೆಗೆದು ಇವತ್ತು ನೆಲಮಂಗಲ ಹತ್ತಿರ ಬರುವ ಸೊಂಡೆಕೊಪ್ಪದ ಮಹದೇವ್ ಅನ್ನೋರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಈ ಥರ ಮರಿಗಳು ನನಗೆ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಾನು ಫೋನ್ ತೆಗೆಯೋದಿಲ್ಲ, ಬಟ್ ನಾರ್ಮಲಾಗಿ ಮೆಸೇಜ್ ಮಾಡಿ ಕೆಲವು ಟೈಮಲ್ಲಿ. ಸೊ ಇಂಥ ಮರಿಗಳನ್ನ ಕಳಿಸ್ಕೊಡ್ತೀನಿ. ನನ್ನ ಹತ್ರ ಹೋದ್ ಮರಿ, ಮೇಕೆ ಮರಿ, ಕುರಿ ಮರಿ, ಟಗರ್ ಮರಿ ಎಲ್ಲ ಇರುತ್ತೆ. ಮತ್ತು ಜೊತೆಗೆ ತೆನೆ ಕುರಿಗಳು, ತೆನೆ ಮೇಕೆಗಳು ಕೂಡ ಸಿಗುತ್ತೆ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಮರಿಗಳನ್ನ ಲೋಡ್ ಮಾಡ್ತಾ ಇದ್ದೆ ಫೈನಲಿ. ಸೊ ಇದೇ ಗಾಡಿಗೆ ನಾನು ಮರಿಗಳನ್ನ ಕಳಿಸ್ಕೊಡ್ತೇನೆ. ಸೊ ನಿಮಗೂ ಕೂಡ ಅವಶ್ಯಕತೆ ಬಿದ್ದರೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಮರಿಗಳು ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಕೂಡ ಮಾಡಿ. ಸೊ ನನ್ನ ವಿಡಿಯೋನ ಜಾಸ್ತಿ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.